ಹಂಸಲೇಖ ಅವರ ಕುರಿತ ಸುದೀರ್ಘ ಯಾನವನ್ನು ನಾವು ನಡೆಸ್ತಾ ಇದ್ದೀವಿ. ಇನ್ನೊಂದು ಬಹಳ ಮಹತ್ವದ ಸಂಚಿಕೆಗೆ ನಾನು ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಕಲ್ಲರಳಿ ಹೂವಾಗಿ ಸಿನಿಮಾದ ಟೈಟ್ಲ್ ಕಾರ್ಡಲ್ಲೇ ದೇಸಿ ಪ್ರತಿಭೆಗಳ ಮಹಾಸಂಗಮ ಅಂತ ಹಾಕಿದರು. ಟಿ.ಎಸ್. ನಾಗಾಭರಣ ಅವರು ಮತ್ತು ಹಂಸಲೇಖ ಅವರು ಇಬ್ಬರು ತಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತಹ ಸಂಗೀತ ನಿರ್ದೇಶಕ ಜೋಡಿ. ಅವರಿಬ್ಬರು ಸೇರಿ ತೆರೆಗೆ ತಂದಂಥ ಸಿನಿಮಾ ಕಲ್ಲರಳಿ ಹೂವಾಗಿ. ಈ ಸಿನಿಮಾ ಶುರುವಾಗೋದಕ್ಕೆ ಮುಂಚೆ ಒಂದು ಸಣ್ಣ ಕಥೆ ಇದೆ. ದುರ್ಗಾಸ್ತಮಾನ ಕಾದಂಬರಿಯನ್ನು ಸಿನಿಮಾ ಮಾಡಬೇಕು ಅಂತ ಹೇಳಿ ಟಿ.ಎಸ್. ನಾಗಾಭರಣ ಅವರು ಹುಡುಕಿದ್ದು. ನಾರಾಯಣ್ ಅನ್ನೋರ ಹತ್ರ ಈ ಸಿನಿಮಾದ ರೈಟ್ಸ್ ಸಿಕ್ತು. ಇದನ್ನು ಮೊದಲು ಪ್ರಕಾಶ್ ರಾಜು ದಳವಾಯಿ ಮುದ್ದಣ್ಣನ ಪಾತ್ರ ಮಾಡ್ತಾರೆ ಅಂತಾಯಿತು. ಆಮೇಲೆ ಅರ್ಜುನ್ ಸರ್ಜನ ಪಾತ್ರ ಮಾಡ್ತಾರೆ ಅಂತಾಯಿತು. ಬಹಳ ನಾವು ಸಂತೋಷದಿಂದ ಅದರ ಸ್ಕ್ರಿಪ್ಟನ್ನೆಲ್ಲ ಮಾಡಿದ ಮೇಲೆ ಅದರ ಕಾಸ್ಟ್ಯೂಮ್ ಎಲ್ಲ ಆಯಿತು. ಚಿತ್ರದುರ್ಗ ಬೆಟ್ಟದಲ್ಲಿ ಏನೇನು ಅದನ್ನು ಸೆಟ್ಟಿಂಗ್ ಹಾಕ್ಬೋದು ಎಲ್ಲ ಮಾಡುವಾಗ ಅದರ ರೈಟ್ಸ್ ವಿಷಯದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಯಿತು. ನಾರಾಯಣ್ ಹೋದರು. ಆಮೇಲೆ ಆ ರೈಟ್ಸ್ ಯಾರಿಗೆ ಹೋಯಿತು ಇದೆಲ್ಲ ಒಂಥರ ಗೊಂದಲದಲ್ಲಿ ನಿಂತ್ಕೊಂಡಿತ್ತು. ಈ ಸಿನಿಮಾ ಕೆಲಸ ಶುರುವಾಗ್ಬಿಟ್ಟಿತ್ತು. ಈ ಸಂದರ್ಭದಲ್ಲಿ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಿದ್ದೇ ಇನ್ಯಾವುದಾದ್ರೂ ಕತೆ ಸಿಕ್ಕುತ್ತಾ ಅನ್ನುವಾಗ ಪ್ರಜಾಮತ ಕಾದಂಬರಿಯಲ್ಲಿ ಧಾರಾವಾಹಿಗೆ ಬಂದಂಥದ್ದು ಕಲ್ಲರಳಿ ಹೂವಾಗಿ ಬಿ.ಎಲ್. ವೇಣು ಅವರ ಕಾದಂಬರಿ. ಕೊನೆಯ ಮದಕರಿ ನಾಯಕನ ಕಾಲದಲ್ಲಿ ನಡೀತಕ್ಕಂಥ ಒಂದು ಕಾಲ್ಪನಿಕ ಕಥೆಯನ್ನು ಇಟ್ಕೊಂಡು ಬಂದಂತಹ ಕಾದಂಬರಿ ಇದು. ವೇಣು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನು ನಾಗರಹಾವು ಸಿನಿಮಾ ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಗುವಾಗ ಚಿಕ್ಕ ಹುಡುಗ ದೂರದಿಂದ ನೋಡಿದ್ದೆ. ನನ್ನದೇ ಸಿನಿಮಾ ಚಿತ್ರದುರ್ಗದಲ್ಲಿ ಕಲ್ಲರಳಿ ಹೂವಾಗಿ ಶೂಟಿಂಗ್ ಆದಾಗ ಕಾಲು ಮುರ್ಕೊಂಡಿದ್ದೆ, ನಾನು ಅದನ್ನು ದೂರದಲ್ಲೇ ನೋಡಬೇಕಾಗಿ ಬಂತು ಅಂತ ಹೇಳಿ ಕಲ್ಲರಳಿ ಹೂವಾಗಿ ಸಿನಿಮಾವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಬಿ.ಎಲ್. ವೇಣು ಅವರ ಕಾದಂಬರಿಯನ್ನು ಇಟ್ಕೊಂಡು ಯಾವ ಸೆಟ್ಟನ್ನು ದುರ್ಗಾಸ್ತಮಾನಕ್ಕೆ ಹಾಕ್ಕೊಂಡಿದ್ದೋ ಅದೇ ಸೆಟ್ಟನ್ನು ಕಂಟಿನ್ಯೂ ಮಾಡಿಬಿಟ್ಟು ಮಾಡ್ತಾರೆ. ವಿಜಯ ರಾಘವೇಂದ್ರ, ಉಮಾಶಂಕರಿ, ಅನಂತ್ನಾಗ್, ಭಾರತಿ, ಅಂಬರೀಷ್, ಅವಿನಾಶ್, ದೇವರಾಜ್ ಈ ಥರದ ಅನೇಕ ಪ್ರಮುಖ ಕಲಾವಿದರು ಒಟ್ಟಾಗಿ ಅಭಿನಯಿಸಿದಂತಹ ಸಿನಿಮಾ ಇದು. ಈ ಸಿನಿಮಾದ ಕಲ್ಲರಳಿ ಹೂವಾಗಿ ಟೈಟಲ್ ಸಾಂಗ್ ಹುಟ್ಟಿದ್ದೇ ಬಹಳ ವಿಶೇಷ. ಬರ್ಣಂಗೆ ಸಾಮಾನ್ಯಕ್ಕೆ ಆ ಥರದ್ದೊಂದು ರಿದಮಿಕ್ ಟೈಟ್ಲ್ ಸಾಂಗ್ ಬೇಕು, ಅದು ಇಡೀ ಸಿನಿಮಾನ ಎತ್ತಿಡಿಬೇಕು ಅಂಥೇಳಿ ಟ್ರೈ ಮಾಡ್ತಾಯಿದ್ರು. ಮೊದಲನೇ ಸಾಲು ವರ್ಣ ಹೇಳಿದ್ದಷ್ಟೇ, ಅದನ್ನು ಹಂಸಲೇಖ ಜೋಡಿಸ್ಕೊಂಡು ಹೋಗಿ ಹಾಡನ್ನು ಬರೆದ್ರು. ಆ ಹಾಡು ಎಷ್ಟು ಫೇಮಸ್ ಆಗೋಯ್ತು ಅಂತಂದರೆ ಆ ಹಾಡಿನಿಂದಲೇ ಅರ್ಧ ಸಿನಿಮಾ ಗೆಲ್ತು ಅಂತ ಹೇಳ್ಬೋದು. ಹಣತೆಯ ಅಡಿಯಲ್ಲಿ, ನನ್ನ ಪ್ರೀತಿಯ ಕೋಡಿ, ಈ ಭೂಮಿ, ವಾಹ್ ವಾಹ್ ಖಾನ್ ಅಂತ ಉದಿತ್ ನಾರಾಯಣ್ ಹತ್ರ ಒಂದು ಹಾಡನ್ನು ಹಾಡಿಸಿದ್ದಾರೆ. ತುಂಬ ಅದ್ಭುತವಾದ ಹಾಡುಗಳು ಈ ಸಿನಿಮಾದಲ್ಲಿದೆ. 2 ವಚನಗಳನ್ನು ಇದರಲ್ಲಿ ಬಳಸಿದ್ದಾರೆ. ಒಂದು ಅಕ್ಕಮಹಾದೇವಿಯ ವಚನ, ಇನ್ನೊಂದು ಬಸವಣ್ಣವ್ರ ವಚನ. ದಯವಿಲ್ಲದ ಧರ್ಮ ಯಾವುದಯ್ಯ ಏಮ್ ಕೀರ್ವಾಣಿ ಹಾಡಿದ್ದಾರೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೇನ ನಂದಿತಾ ಹಾಡಿದ್ದಾರೆ. ಮೈಸೂರು ದೇಶದಾಗ ಅದೊಂದು ಲಾವಣಿ ಥರದ ಹಾಡೋದು ಜಯತೀರ್ಥ ಮೇವಂಡಿಯವರು ಹಾಡಿದ್ದಾರೆ. ಹೀಗೆ ಒಂಥರ ಪ್ಯಾಕೇಜ್ ಇರ್ತಕ್ಕಂಥ ಸಿನಿಮಾ ಕಲ್ಲರಳಿ ಹೂವಾಗಿ ಬೇರೆ ಬೇರೆಯ ಮಾದರಿಯನ್ನು ಹಂಸಲೇಖ ಈ ಸಿನಿಮಾದಲ್ಲಿ ಬಳಸಿದ್ದಾರೆ. ಈ ಸಿನಿಮಾಕ್ಕೊಂದು ಬಹಳ ವಿಶೇಷವಾದ ಸಂಗತಿ ನಾನು ಹೇಳಬೇಕಾಗಿದ್ದು, ಇದು ಟಿ.ಎಸ್. ನಾಗಾಭರಣ ಅವರಿಗೆ ನರ್ಗಿಸ್ ದತ್ ನ್ಯಾಷನಲ್ ಅವಾರ್ಡನ್ನು ತಂದುಕೊಡ್ತು. ನ್ಯಾಷನಲ್ ಇಂಟಿಗ್ರೇಷನ್ಗೆ ಇಡೀ ಭಾರತದಲ್ಲಿ 3 ಸಲ ನರ್ಗಿಸ್ ದತ್ ಪಡೆದಿರುವ ಏಕೈಕ ನಿರ್ದೇಶಕ ಟಿ.ಎಸ್. ನಾಗಾಭರಣ. ಅವರು ಮೊದಲ ಸಿನಿಮಾ ಗ್ರಹಣಕ್ಕೆ ಪಡೆದಿದ್ದರು, ಆಮೇಲೆ ಸಂತ ಶಿಶುನಾಳಕ್ಕೆ ಶರೀಫಕ್ಕೆ ಪಡೆದರು, ನಂತರ ಕಲ್ಲರಳಿ ಹೂವಾಗಿ ಸಿನಿಮಾಕ್ಕೆ ಕೂಡ ಅವರು ಈ ಅವಾರ್ಡನ್ನು ಪಡ್ಕೊಂಡ್ರು. ಕಲ್ಲರಳಿ ಹೂವಾಗಿ ಹಂಸಲೇಖ ಅವರ ಹಾಡುಗಳ ದೃಷ್ಟಿಯಿಂದ ಅಲ್ಲ, ಬಿ ಜಿ ಎಮ್ ದೃಷ್ಟಿಯಿಂದ ಕೂಡ ಅದು ನಿಮಗೆ ಅದು ನಡುವೆ ಬಿ ಜಿ ಎಮ್ ತುಂಬ ಚೆನ್ನಾಗಿ ಅವ್ರು ಬಳಸ್ಕೊಂಡಿದ್ದಾರೆ ಕಲ್ಲರಳಿ ಹೂವಾಗಿ ಅನ್ನೋದನ್ನು. ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ಅಭಿನಯ ಕೊಟ್ಟ ಉಮಾಶಂಕರಿ ಅವರಿಗೆ ಮುಂದೆ ಡಿ ರಾಜೇಂದ್ರ ಬಾಬು ಅವರ ಮಗಳು ಉಮಾಶಂಕರಿ ಅವ್ರಿಗೆ ತುಂಬ ಮುಂದೆ ಅತ್ಯುತ್ತಮವಾದ ಸಿನಿಮಾಗಳು ಸಿಕ್ಕಲಿಲ್ಲ. ಅವರು ದೊಡ್ಡ ಕಲಾವಿದೆಯಾಗಿ ಬೆಳಿಬಹುದಾಗಿತ್ತು. ಚಿನ್ನಾರಿ ಮುತ್ತಾಗಿ ವಿಜಯ ರಾಘವೇಂದ್ರನ ಬೆಳೆಸಿದ ನಾಗಾಭರಣ ಅವರೇ ಇನ್ನೊಂದು ಶೇಡ್ನಲ್ಲಿ ಕಲ್ಲರಳಿ ಹೂವಾಗಿ ಮೂಲಕ ಬರೆದರು. ಇದೊಂದು ಹಿಂದೂ ಮುಸ್ಲಿಂ ಐಕ್ಯತೆಯ ಕಥೆಯನ್ನು ಹೇಳುವ ಸಿನಿಮಾ ಆಗಿರೋದ್ರಿಂದ ಎರಡೂ ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ಬೆಸ್ಕೊಂಡು ಬಂದಂತಹ ಸಿನಿಮಾ ಇದು. ಹಂಸಲೇಖ ಸಂಗೀತ ನಿರ್ದೇಶನ ಮಾಡಿದ ಇನ್ನೊಂದು ಬಹಳ ಮುಖ್ಯವಾದ ಸಿನಿಮಾ ಸುನಿಲ್ ಕುಮಾರ್ ದೇಸಾಯಿ ಅವರ ಪರ್ವ.
ಈ ಸಿನಿಮಾದ ಬಹಳ ದೊಡ್ಡ ವಿಶೇಷ ಅಂದರೆ ಇದು ಹಾಡಿನಿಂದ ಶುರುವಾಗುತ್ತೆ. ಕ್ಲೈಮ್ಯಾಕ್ಸ್ 13 ನಿಮಿಷಗಳ ಹಾಡಿನೊಂದಿಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ಬರುತ್ತೆ. ಇಡುಗುಂಜಿ ಯಕ್ಷಗಾನ ಮೇಳದ ಕೆರೆಮನೆ ಶಿವರಾಮ ಹೆಗ್ಡೆ ಅವರು ಇದರಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿದರು. ವಿಷ್ಣುವರ್ಧನ್, ಪ್ರೇಮ, ರೋಜಾ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು. ರಾಧಾರವಿ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ರೋಲಲ್ಲಿ ಅಭಿನಯಿಸಿದರು. ಸ್ಪರ್ಶ ರೇಖಾ ಇದ್ದರು, ಭಾವನಾ ಇದ್ದರು. ಇದರ ಹಾಡುಗಳು ಬಹಳ ಅದ್ಭುತವಾಗಿದೆ ಮತ್ತು ಒಂದು ಮ್ಯೂಸಿಕಲ್ ಸಿನಿಮಾಕ್ಕೆ ಏನು ಬೇಕೋ ಆ ಎಸೆನ್ಸನ್ನು ಹಂಸಲೇಖ ಸಂಪೂರ್ಣ ಧಾರೆ ಎರೆದಿದ್ರು. ಪಲ್ಲವಿ ತಾನೇ ಹಾಡಿನ ಇದರ ಅದ್ಭುತವಾದ SPB ಮತ್ತು ಚಿತ್ರ ಇದನ್ನು ಹಾಡಿದ್ದಾರೆ. ಸಾಧನೆ ಪರಮಪದ ಇನ್ನೊಂದು ಬಹಳ ಅದ್ಭುತವಾದ ಹಾಡು, ಇದನ್ನು SPB ಮತ್ತು ಚಿತ್ರ ಹಾಡಿದ್ದಾರೆ. ಈ ಪರ್ವ, ಭಾವಸಾಗರ, ಅಂತರಂಗ, ಡೋಲು ಡೋಲು ಈ ಥರದ ಹಾಡುಗಳಿದೆ. ಈ ಪಲ್ಲವಿ ತಾನೇ ಹಾಡಿನ ಮತ್ತು ಸಾಧನೆ ಪರಮಪದ ಎರಡು ಬಹಳ ಅದ್ಭುತವಾದಂಥ ಹಾಡೋದು. ಮತ್ತು ಬಹುಶಃ ಇತ್ತೀಚಿನ ದಿವಸಗಳಲ್ಲೇ ಈ ಥರದಲ್ಲಿ ಒಬ್ಬ ಹಾಡುಗಾರ ಹಾಡನ್ನು ಹುಡುಕೊಂಡು ಹೋಗೋದು, ನೃತ್ಯಗಾತಿ, ಹಾಡು ಮತ್ತು ನೃತ್ಯ ಇದರ ಸಂಪರ್ಕ, ಅದರಲ್ಲಿ ಉಂಟಾಗುವ ಭಾವನಾತ್ಮಕ ಗೋಜುರಗಳು ಇದನ್ನೆಲ್ಲ ಇಟ್ಕೊಂಡು ಕೊನೆಗೆ ಹಾಡಿನ ಮೂಲಕನೇ ಕ್ಲೈಮ್ಯಾಕ್ಸನ್ನು ತಂದಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಪ್ರಯತ್ನ. ಗೆಲ್ಲಬೇಕು ಆ ಸಿನಿಮಾ. ಇದು ನಿಜವಾಗ್ಲೂ ಗೆದ್ದಿದ್ರೆ ಇನ್ನೊಂದಿಷ್ಟು ಈ ಥರದ ಸಂಗೀತ ಆಧಾರಿತ ಸಿನಿಮಾಗಳು ಕನ್ನಡಕ್ಕೆ ಬರ್ತಾ ಇತ್ತು. ಆದರೆ ಇವತ್ತಿಗೂ ಹಂಸಲೇಖ ಅವರು ಸಂಗೀತ ಕೊಟ್ಟ ಹಾಡುಗಳು ಮತ್ತೆ ಕೇಳಿ ಬರುತ್ತೆ. ಯಶ್ ಅವರಿಗೆ ಹಂಸಲೇಖ ಕೊಟ್ಟಂತಹ ಭಾಳ ಅದ್ಭುತವಾದ ಸಿನಿಮಾ ರಾಜಾಹುಲಿ. ಗುರು ದೇಶಪಾಂಡೆ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಮೇಘನಾ ರಾಜ್ ನಾಯಕಿಯಾಗಿ ಅಭಿನಯಿಸಿದರು. ಚರಣ್ ರಾಜ್, ಅಶ್ವಿನಿ, ಸುಧಾ ಬೆಳವಾಡಿ ಇಂಥವರು ಪ್ರಮುಖ ಪಾತ್ರದಲ್ಲಿದ್ದರು. ಫಾಲಿಂಗ್ ಇನ್ ಲವ್, ಕಾವೇರಿ, ಲವ್ವಲ್ಲಿ ಬಿದ್ದರೆ, ಓಂ ಹಿಂದೂ ಗುರುತು, ಶಂಕರ್ ಮಹಾದೇವನ್ ಈ ಹಾಡನ್ನು ಹಾಡಿದರು. ಇದು ಬಹಳ ದೇಸಿ ಸೊಗಡನ್ನು ಇಟ್ಕೊಂಡು ಬಂದಂಥ ಸಿನಿಮಾ ಇದು. ಆ ವರ್ಷದ ಅತ್ಯಂತ ಯಶಸ್ವಿ ಸಿನಿಮಾಗಳಲ್ಲಿ ಕೂಡ ಒಂದಾಯಿತು. ಗೂಗ್ಲಿ ಮತ್ತು ಡ್ರಾಮಾ ಯಶಸ್ಸಿನ ನಂತರ ಈ ಸಿನಿಮಾ ಕೂಡ ಯಶಸ್ಸು ಸಿಕ್ಕಿದ್ರಿಂದ ಯಶ್ ಅವರಿಗೆ ಹ್ಯಾಟ್ರಿಕ್ ವಿಜಯವನ್ನು ಕೂಡ ತಂದುಕೊಡ್ತು. ಈ ಥರದ ಅನೇಕ ಸಿನಿಮಾಗಳನ್ನು ಮುಂದೆ ಕೂಡ ಹಂಸಲೇಖ ಕೊಟ್ಕೊಳ್ತಾ ಬಂದಿದ್ದಾರೆ. ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಸಿನಿಮಾ ಟೋಟಲ್ ಕನ್ನಡದ ಕನ್ನಡ ಅಭಿಮಾನಿ ಲಕ್ಷ್ಮೀಕಾಂತ್ ಅವರು ನಿರ್ಮಾಣ ಮಾಡಿದಂತಹ ಪಂಪ ಸಿನಿಮಾ. ಇದು ಒಬ್ಬ ಕನ್ನಡಕ್ಕೆ ಹೋರಾಡ್ತಾ ಇರ್ತಕ್ಕಂಥ ಒಬ್ಬ ಪ್ರೊಫೆಸರ್ ತನ್ನ ವಿದ್ಯಾರ್ಥಿನಿಯ ಜೊತೆಗಿನ ಸಂಬಂಧ, ವಿದ್ಯಾರ್ಥಿನಿ ಅವನನ್ನು ಪ್ರೀತಿಸ್ತಿಳಿ ಅಂತ ಭಾವಿಸ್ಕೊಳ್ಳೋದು, ಈ ಥರದ್ದೊಂದು ಮರ್ಡರ್ ಮಿಸ್ಟ್ರಿಯನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು. ಕೀರ್ತಿ ಭಾನು ಮತ್ತು ಸಂಗೀತ ಶೃಂಗೇರಿ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು. ರಾಘವ ಇದ್ದರು. ರವಿ ಭಟ್ ಇನ್ನೊಂದು ಬಹಳ ಪ್ರಮುಖ ಪಾತ್ರದಲ್ಲಿದ್ದರು. ಕೃಷ್ಣ ಮುಂದೆ ಸುವರ್ಣ ದೀರ್ಘ ಸಂಧಿಯಿಂದ ಬಹಳ ದೊಡ್ಡ ನಾಯಕಿಯಾಗಿ ಹೆಸರು ಮಾಡಿದ್ರು. ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದರು. ಈ ಸಿನಿಮಾದ ಕಥೆಯನ್ನು ತೊಗೊಂಡು ಹೋಗಿ ಹಂಸಲೇಖ ಅವ್ರ ಜೊತೆಗೆ ಲಕ್ಷ್ಮೀಕಾಂತ್ ಅವ್ರು ಹೇಳಿದಾಗ, ಲಕ್ಷ್ಮೀಕಾಂತ್ ಅವ್ರ ಬಗ್ಗೆ ಅವ್ರು ಹೇಳಬೇಕಾದ ಮಾತು ಅಂದರೆ ಅವರು ಅಮೇರಿಕಾದಲ್ಲಿದ್ದ ಭಾಳ ದೊಡ್ಡ ಉದ್ಯೋಗವನ್ನು ಬಿಟ್ಟು ಕನ್ನಡ ಪ್ರೀತಿಗಾಗಿ ಬೆಂಗಳೂರಿಗೆ ಬಂದು ಕನ್ನಡ ಪುಸ್ತಕ ಮಳಿಗೆಯನ್ನು ಆರಂಭಿಸಿ ತಮ್ಮ ಕನ್ನಡ ಪ್ರಯತ್ನಗಳನ್ನು ಮುಂದುವರೆದಂಥವರು. ಹಂಸಲೇಖ ಇಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದಾನೆ. ಇವನು ಗಾಂಧಿನಗರದಲ್ಲಿ ಇವರ ಮುಗ್ಧತೆಯನ್ನು ಯಾರು ತಪ್ಪು ತಿಳ್ಕೊಳ್ಬಾರ್ದು ಅಂತ ಹೇಳಿ ಎಸ್ ಮಹೇಂದರ್ ಅಂತ ಹೆಸರು ಮಾಡಿದ ನಿರ್ದೇಶಕನನ್ನು ಸೂಚಿಸಿ ಅವರಿಂದ ಸಿನಿಮಾ ಮಾಡೋದಕ್ಕೆ ಹೇಳಿದ್ರು. ಎಸ್ ಮಹೇಂದರ್ ಅಲ್ಲಿವರೆಗೂ ಒಂದು ಮಾದರಿಯ ಸಿನಿಮಾಗಳನ್ನು ಮಾಡಿಕೊಂಡವರು. ಅವರು ಮರ್ಡರ್ ಮಿಸ್ಟ್ರಿ ಇಲ್ಲ ಅವರ ಹಿಸ್ಟ್ರಿಯಲ್ಲಿ. ಆ್ಯಕ್ಚುಲಿ ಮರ್ಡರ್ ಮಿಸ್ಟ್ರಿಯ ಸಿನಿಮಾವನ್ನು ಬಹಳ ವಿಭಿನ್ನವಾಗಿ ನಿರ್ದೇಶನ ಮಾಡಿದ್ರು. ಇದರಲ್ಲಿ ಓನನ್ನ ಅಕ್ಷರ ಅಂತ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಸಾಂಗ್ ಇದೆ. ಇದು ನಾವು ಕನ್ನಡ ಬಹಳ ಪರಿಪೂರ್ಣ ಅಕ್ಷರಮಾಲೆ ಅಂತ ಕರಿತೀವಿ. ನಾವು ಹೇಗೆ ಮಾತಾಡ್ತೀವೋ ಹಾಗೆ ಬರಿತೀವಿ, ಹಾಗೆ ಉಚ್ಚಾರಣೆ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಅಕ್ಷರಮಾಲೆಯ ಮಹತ್ವವನ್ನು ಹೇಳುವ ಹಾಡನ್ನು ಹಂಸಲೇಖ ಇದರಲ್ಲಿ ಬರೆದಿದ್ದಾರೆ. ನೀವು ಬಹುಶಃ ಅದು ಜನಪ್ರಿಯ ಆಗಿದ್ದರೆ ಅಕ್ಷರಗಳ ಬಗ್ಗೆ ಒಂದು ಬಹಳ ಪ್ರೀತಿ ಹುಟ್ಟುವಂಥ ಗೀತೆ ಇದು. ನಾಡಿಗೀತೆ ಒಂದಿದೆ, ಅದು ಕನ್ನಡ ಪ್ರೀತಿಯನ್ನು ಇಟ್ಕೊಂಡಂತಹ ಕನ್ನಡ ನಾಡಿನ ಸೊಬಗನ್ನು ಹೇಳ್ತಕ್ಕಂತಹ ಗೀತೆ ಅದು. ಕನ್ನಿಕೆ ಅನ್ನೋದು ಒಂದು ಪ್ರೇಮಕ ಗೀತೆ ಈ ಸಿನಿಮಾದಲ್ಲಿ ಬಳಕೆಯಾಗಿರುವುದು. ಇದ್ರ ಜೊತೆಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ಆನಂದ ಅನ್ನೋ ಕುವೆಂಪು ಅವರ ಸಾಲನ್ನು ಇದರ ಟೈಟ್ಲ್ ಕಾರ್ಡ್ನಲ್ಲಿ ಹಂಸಲೇಖ ಬಳಸ್ಕೊಂಡಿದ್ದಾರೆ ಮತ್ತು ಮಧ್ಯೆ BGMನಲ್ಲಿ ಕೂಡ ಬಳಸ್ಕೊಂಡಿದ್ದಾರೆ.
ಪಂಪ ಒಂದು ರೀತಿ ಅವರು ಇಡೀ ಸಿನಿಮಾವನ್ನು ಸಂಗೀತದಿಂದ ಕಟ್ಟಿದಂತಹ ಸಿನಿಮಾ. ನಾವು ಹಿಂದೆ ಕೆಲವು ಸಿನಿಮಾಗಳನ್ನು ನೋಡ್ಕೊಂಡು ಬಂದ ಹಾಗೆ ಪಂಪ ಗೆದ್ದಿದ್ದರೆ ಬಹುಶಃ ಇಂತಹ ಇನ್ನೊಂದಿಷ್ಟು ಸಿನಿಮಾಗಳು ಕಟ್ಟೋದಕ್ಕೆ ಸಾಧ್ಯ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಹಂಸಲೇಖ ಅವ್ರ ಪಯಣ ಬಹಳ ನಿರಂತರವಾಗಿದೆ. ನಾವು ಇನ್ನೂ ಕೆಲವು ಸಿನಿಮಾಗಳನ್ನು ಬಿಟ್ಟಿರ್ತೀವಿ ಈ ಪಯಣದಲ್ಲಿ, ಆದರೆ ಅದು ಒಂಥರ ಮುಗಿಯದ ಕತೆ. ನಾವು ಎಲ್ಲ 440 ಸಿನಿಮಾನೂ ಹೇಳ್ತಾ ಇದ್ದರೆ ಹೇಳಿದ್ನಲ್ಲ, ಅದು ಇಡೀ ವರ್ಷ ಆದರೂ ಮುಗಿಯಲ್ಲ. ನಾನು ಇಲ್ಲಿ ನಿಮಗೆ ಹೇಳಿದಂಥ ಸಂಗೀತ ನಿರ್ದೇಶಕರ ಮಾಲಿಕೆಯಲ್ಲಿ ಬಹುಶಃ ಅತಿ ಹೆಚ್ಚು ಎಪಿಸೋಡ್ಗಳು ತೊಗೊಂಡಿರೋದು ಹಂಸಲೇಖ ಅವರಿಗೆ. ಅದಕ್ಕೆ ನೀವು ಹಂಸಲೇಖ ಅವ್ರ ಮೇಲೆ ಇಟ್ಟಿರುವ ಪ್ರೀತಿ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಂಸಲೇಖ ಅವರಿಗೆ ನಿರ್ದೇಶಕರಾಗಬೇಕು ಅನ್ನೋ ಆಸೆ ಅವರು ಗೀತರಚನೆಕಾರರಾಗಿ ಪ್ರಸಿದ್ಧರಾಗುವುದಕ್ಕಿಂತ ಮುಂಚೆ ಇತ್ತು. ರಾಹುಚಂದ್ರ ಸಿನಿಮಾವನ್ನು ಅವರು ನಿರ್ದೇಶನ ಮಾಡೋದಕ್ಕೆ ಆರಂಭಿಸಿದ್ರು. ಆ ಸಿನಿಮಾ ಪೂರ್ತಿಯಾಗಲಿಲ್ಲ. ಅವರೇ ಹೇಳಿದ ಹಾಗೆ ಒಬ್ಬರು PR ಹೋಗಿ ಕತೆ ಹೇಳಿದ್ರಿಂದ ಅವರು ಅದನ್ನು ಇಟ್ಕೊಂಡು ಒಲವಿನ ಉಡುಗೊರೆ ಸಿನಿಮಾ ಮಾಡಿದ್ರು. ಬಟ್ ನನ್ನ ಹೆಸರು ಹಾಕಿಲ್ಲ ಅಂತ ಅವರು ಹೇಳಿದರು ಅದರಲ್ಲಿ. ಇದಾದ ಮೇಲೆ ಅವರು ಕೆಲವು ವರ್ಷಗಳ ಹಿಂದೆ ಗಿಟಾರ್ ಮತ್ತು ಶಕುಂತಲ 2 ಸಿನಿಮಾವನ್ನು ಆರಂಭಿಸಿದರು. ಭಾಳ ದೊಡ್ಡ ಪ್ರಮಾಣದಲ್ಲೇ ಆರಂಭಿಸಿದ್ರು, ಅದು ಮುಂದುವರೆದಿಲ್ಲ. ಈಗ ಓಕೆ ಎನ್ನುವ ಸಿನಿಮಾವನ್ನು ಆರಂಭಿಸಿದ್ದಾರೆ. ತಮ್ಮ 75ನೇ ವರ್ಷದಲ್ಲಾದರೂ ನಿರ್ದೇಶಕರಾಗಬೇಕು ಅಂತ ಒಂದು ಅವರಿಗೆ ಆಸೆ ಇದೆ. ETVಗೆ ಅವರು ಒಂದು ಸೀರಿಯಲ್ ಕೂಡ ಮಾಡಿದರು. ಈ ಥರ ನಿರಂತರವಾಗಿ ತಮ್ಮನ್ನು ತಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡವರು. ನನ್ನ ಮಟ್ಟಿಗೆ ಹಂಸಲೇಖ ಅವರ ಬಹಳ ದೊಡ್ಡ ಕೊಡುಗೆ ಅವರ ದೇಸಿ ವಿದ್ಯಾಲಯ. ನಾನು ಆ ಸಂಸ್ಥೆ ಆರಂಭವಾದಾಗಿಂದ ಅದ್ರ ಜೊತೆಗಿರೋದ್ರಿಂದ ನಾನು ಆ ಸಂಸ್ಥೆ ಬಗ್ಗೆ ಒಂದು 2-3 ಮಾತುಗಳನ್ನು ಹೇಳಲೇಬೇಕು. 2010 ರಾಜ್ಯೋತ್ಸವ ದಿವಸ ಈ ದೇಸಿ ವಿದ್ಯಾಲಯ ಆರಂಭ ಆಯಿತು. ಹಂಸಲೇಖ ಅವರ ಉದ್ದೇಶ ಇದ್ದಿದ್ದು ಗ್ರಾಮೀಣ ಪ್ರದೇಶಗಳಿಂದ ಸಂಗೀತದ ಪ್ರತಿಭೆಗಳನ್ನು ಹುಡುಕಿ ಬೆಳಗೋ ಹಾಗೆ ಮಾಡಬೇಕು ಅಂಥೇಳಿ. ಅವರು ಅನೇಕ ಕಡೆ ಈ ಹುಡುಕಾಟಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ವಿಶ್ವವಿದ್ಯಾಲಯ ಜೊತೆಗೆ ಒಂದು ಅಕಾಡೆಮಿಕ್ ಪ್ರಯತ್ನವನ್ನು ತಗೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಅವರಿಗೆ ಹೊಳೆದಿದ್ದು ಕನ್ನಡದ್ದೇ ಅದನ್ನು ನಾವು ಸರಿಗಮ ಪದನಿಸ ಬರಿತೀವಿ, ಅದು ಬಿಟ್ಟು ಬೇರೆ ಥರದ ಮಾದರಿಯ ನೊಟೇಷನ್ಗಳನ್ನ ಬರೆಯೋಕ್ಕೆ ಸಾಧ್ಯನಾ ಅಂತ. ಇದು ಎಷ್ಟು ದೊಡ್ಡ ಚಾಲೆಂಜು ಅಂದರೆ 1000 ವರ್ಷದಿಂದ ಬಂದಿರೋ ಪರಂಪರೆ, ಅದನ್ನು ಬದಲಾಯಿಸೋದು ಬಹಳ ಕಷ್ಟ. ಈಗ ಅವರು ಹುಟ್ಟಿದ್ದು ಐದನಿ ಅಂಥೇಳಿ. ಐದನಿ ಅಂತ ಹೇಳೋದು ಕನ್ನಡದ ಗಾಯತ್ರಿ ಅಂಥೇಳಿ. ನಮ್ಮ ಜನಪದ ಗೀತೆಗಳಲ್ಲೆಲ್ಲ ಇರೋದು 5 ಸ್ವರ ಮತ್ತು ಕನ್ನಡಕ್ಕೆ ಬೇಕಾಗೋದು 5 ಸ್ವರ. ಹಂಸಲೇಖ ಅವರ ಡಾಕ್ಟ್ರೇಟ್ ಇರೋದು ಕೂಡ ಈ ಐದನಿಯ ಮೂಲಕನೇ. ಹೀಗಾಗಿ ಐದನಿಯ ಮೂಲಕ ಅವರು ಒಂದು ಹೊಸ ಸಂಗೀತ ಪದ್ಧತಿಯನ್ನು ಆರಂಭಿಸಿ ಅದಕ್ಕೊಂದು ಡಿಪ್ಲೊಮಾ ಮಾಡಬೇಕು ಅಂತ ಮಾಡಿದ್ರು. ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಜೊತೆಗೆ ಇವತ್ತು ದೇಸಿ ವಿದ್ಯಾ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಇದರಲ್ಲಿ ಐದನಿ ಡಿಪ್ಲೊಮಾ ಮಾತ್ರ ಅಲ್ಲದೆ ಕರ್ನಾಟಕಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ ಮತ್ತು ಸಿನಿಮಾ ಸಂಗೀತ, ಇಷ್ಟು ಕ್ಷೇತ್ರಗಳಲ್ಲಿ ಡಿಪ್ಲೊಮಾನ ನಾವು ಕಲಿಸ್ತಾ ಇದ್ದೀವಿ. ಬೇರೆ ಬೇರೆ ವಿಭಿನ್ನ ಮಾದರಿಯ ಶಿಕ್ಷಣವನ್ನು ಅಲ್ಲಿ ಕೊಡ್ತಾ ಇದೆ. ಈ ಮೂಲಕ ಪ್ರತಿ ವರ್ಷ ಕೂಡ ಒಂದು 60 ಜನ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ, ಕನ್ನಡ ಸಂಗೀತ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಹಂಸಲೇಖ ಅವರ ಬಹಳ ದೊಡ್ಡ ಕೊಡುಗೆ ಇದು. ನಂಗೆ ಗೊತ್ತಿರುವಾಗ ಯಾವ ಸಂಗೀತ ನಿರ್ದೇಶಕರು ಇಷ್ಟು ದೊಡ್ಡ ಪ್ರಮಾಣದ ಶಾಲೆಯನ್ನು ಆರಂಭಿಸಿಲ್ಲ. ತುಂಬ ಒಳ್ಳೆಯ ಶಿಕ್ಷಕರು ಕೂಡ ಈ ಶಾಲೆಯಲ್ಲಿ ಇದ್ದಾರೆ. ಹಂಸಲೇಖ ಅವರ ಸಂಗೀತಯಾನ ಬಹಳ ನಿರಂತರವಾದದ್ದು. ಅವರು ಮೊನ್ನೆ ಇನ್ನು ಹೊಸ ಅವರು ಈಗ ಕರ್ನಾಟಕ ಏಕೀಕರಣಕ್ಕೆ ದುಡಿದ ಮಹನೀಯರ ಬಗ್ಗೆ ಮಾಲಿಕೆಯನ್ನು ಮಾಡ್ತಾ ಇದ್ದಾರೆ. ಆವಾಗ ಪಂಜೆ ಮಂಗೇಶ್ವರರ ಹುತ್ರಿ ಹಾಡನ್ನು ತೊಗೊಂಡು ಅದನ್ನ ಈಗ ಹೊಸದಾಗಿ ಕಂಪೋಸ್ ಮಾಡಿದ್ದಾರೆ. ಕಾಳಿಂಗರಾಯರ ಮೋಹನ ರಾಗದಲ್ಲಿ ಮಾಡಿದ್ದು ಎಲ್ಲರಿಗೂ ಭಾಳ ಜನಪ್ರಿಯ ಗೊತ್ತಿತ್ತು. ಹಂಸಲೇಖ ಅದನ್ನು ಪಹಾಡಿ ರಾಗದಲ್ಲಿ ಮಾಡಿದ್ದಾರೆ. ಪಹಾಡಿ ರಾಗದಲ್ಲಿ ಭಾಳ ವಿಭಿನ್ನವಾಗಿ ಮಾಡಿ ಅವರ ಸ್ಟೂಡೆಂಟ್ಸ್ ಹತ್ರನೇ ಹಾಡಿಸಿ ಅದನ್ನು ಈಗ ಸಿದ್ಧಪಡಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಂಸಲೇಖ ಅವರ ಸಂಗೀತಯಾನ ಬಹಳ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನೊಂದಿಷ್ಟು ನಿರಂತರವಾಗಿ ನಡೀಲಿ, ನಮಗೆ ಇನ್ನೊಂದಿಷ್ಟು ವಿಶಿಷ್ಟವಾದ ಕೊಡುಗೆಯನ್ನು ನಮಗೆ ಮತ್ತು ಕನ್ನಡ ನಾಡಿಗೆ ಅವರು ಕೊಡ್ತಾ ಇರಲಿ ಅಂತ ಆಶಿಸ್ತಾ ನಾನು ಹಂಸಲೇಖ ಮಾಲಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಕನ್ನಡದ ಒಬ್ಬ ಹಿರಿಯ ಕಲಾವಿದರ ಬಗ್ಗೆ ನಮ್ಮ ಮಾಲಿಕೆ ಮುಂದಿನ ಸಂಚಿಕೆಯಿಂದ ಆರಂಭ ಆಗುತ್ತೆ. ನಮಸ್ಕಾರ.